ಬಿಟ್ಲು ಎಲ್ಲ ಬಿಟ್ಲು. ಇನ್ನೇ ಇದೆ ಬೆಳಿಗ್ಗೆ ಬರೀ ದೊಡ್ಡದಾಗೆ ಓಡ್ಸಂದು ತಿಂತಾಳೆ ಅಷ್ಟೇ. ಮಧ್ಯಾಹ್ನ ರಾತ್ರಿ ಫುಲ್ ಬಾರಿಸ್ತಾಳೆ ಇಟ್ಕೊಂಡು. ಹೆಂಗಿರುತ್ತೆ ಅಂತ ಚಚ್ಚು ನೋಡ್ಬಿಟ್ಟು ತಿನ್ಬೇಕು ಅಂತ ಅನ್ಸುತ್ತಾ ಅನ್ಸಲ್ಲ ಹೇಳಿ? ಈ ಥರ ಯಾಕೆ ಮಾಡ್ತೀಯಮ್ಮ ನೀನು? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಈ ಥರ ಒಂದು ಬ್ಲಾಗು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅಂದರೆ ಫಸ್ಟ್ ಟೈಮ್ ಅಲ್ಲ, ನಾನು ಎವ್ರಿ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ವಾಟ್ಸಪ್ ಚಾನಲ್ ಅಂತ ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾನು ಮತ್ತು ನನ್ನ ತಂಗಿ. ಸೊ ಅದನ್ನೆಲ್ಲ ವಾಟ್ಸಪ್ ಗ್ರೂಪ್ಸಿಗೆ, ಇನ್ ದ ಸೆನ್ಸ್ ಫ್ಯಾಮಿಲಿ ಗ್ರೂಪ್ಸಿಗೆಲ್ಲ ಆಗ್ತಾ ಇದ್ವಿ. ಸೊ ಫಸ್ಟ್ ಟೈಮ್ ನಾನು ಈ ಥರ ಒಂದು ಬ್ಲಾಗ್ನ ಮಾಡ್ತಾ ಇರೋದು. ನಾನು ಡೈಲಿ ಡಯಟ್ ಮಾಡಬೇಕು ಅಂತ ಅನ್ಕೊತಾ ಇರ್ತೀನಿ ಗೈಸ್. ಆದರೆ ಈ ನಮ್ಮ ಅಮ್ಮ ಇದಾರಲ್ಲ, ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ಫುಡ್ ಮಾಡಿಬಿಟ್ಟು ನನಗೆ ಡಯಟ್ ಮಾಡೋದಕ್ಕೆ ಬಿಡಲ್ಲ. ನೋಡಿ, ನಾನು ಇವತ್ತು ಬಂದ್ಬಿಟ್ಟು ಓಟ್ಸ್ ತಿನ್ನೋಣ ಅಂತ ಅನ್ಕೊತಾ ಇದ್ದೀನಿ. ನನ್ನ ಫೇವ್ರೆಟ್ ಟೊಮ್ಯಾಟೊ ಪಲ್ಯ ಮಾಡಿದ್ದಾರೆ. ಇದು ನೋಡ್ಬೇಕಂತ ಸೊ ನಾನು ಆಗ ರೊಟ್ಟಿನ ಬಿಟ್ಟು ಓಟ್ಸ್ ತಿನ್ನೋಣ ಅಂತ ಅಂದ್ಕೊಂಡು ಓಟ್ಸು ಎಲ್ಲ ತಗೊಂಡು ಸೊ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ತಿಂಡಿ ಬಂದ್ಬಿಟ್ಟು ಓಟ್ಸ್ ಮಾಡ್ಕೊಂಡು ತಿಂತಾ ಇದ್ದೆ. ಈಗಷ್ಟೇ ನನ್ನ ಶೂಟ್ಸ್ ಎಲ್ಲ ಮುಗೀತು. ಸೊ ಈಗ ತಿಂಡಿ ತಿನ್ಕೊಂಡು ಶಾಪಿಗೆ ಹೋಗೋದಷ್ಟೇ. ಇವಾಗ ನಾನು ಮನೆಯಿಂದ ಕಾರಲ್ಲಿ ಹೊರಟು ನಾನು ಶಾಪಿಗೆ ಹೋಗ್ತಾ ಇದ್ದೀನಿ. ನಾನು ಶಾಪ್ ಬಂದ್ಬಿಟ್ಟು SIT ಬ್ಯಾಕ್ ಗೇಟ್ ಆಗಿರೋದು ತುಮಕೂರಲ್ಲಿ, ಸುದರ್ಶ ಕಲೆಕ್ಷನ್ಸ್ ಅಂತ. ಸೊ ಬನ್ನಿ ಇವಾಗ. ಸೊ ಏನಿಲ್ಲ ಅಷ್ಟೇ ಗೈಸ್, ಇವತ್ತು ಶಾಪಲ್ಲಿ ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನ ಊಟಕ್ಕೆ ಅಂತ ಮನೆಗೆ ಹೋಗಿ ಮತ್ತೆ ಬರೋದಷ್ಟೇ ಗೈಸ್. ಸೊ ನಾನು ಎಲ್ಲ ಕೆಲಸ ಮುಗಿಸಿ ನಾನು ಶಾಪಿನ ಯಾವ ಕಸ್ಟಮರ್ಸ್ ಬಂದಿದ್ರು ಎಲ್ಲರನ್ನೂ ಅಟೆಂಡ್ ಮಾಡಿ ಸೊ ಆಚೆ ಬಂದು ಇವಾಗ ನೋಡಿದ್ರೆ ಊಟಕ್ಕೆ ಅಂತ ಮನೆಗೆ ಬಂದರೆ ಗೈಸ್, ಇವಾಗ ನಮ್ಮ ಅಮ್ಮನ ಕರ್ಕೊಂಡು ನಾನು ಬ್ಯಾಂಕ್ಗೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಲ್ಲಿ. ಸೊ ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಬೇರೆ ಏನು ಕೆಲಸ ಇದೆ ಅಂತ ನೋಡೋಣ ಬನ್ನಿ ಗೈಸ್. ಡಯಟ್ ಬಿಟ್ಲು, ವಾಕಿಂಗ್ ಬಿಟ್ಲು, ಎಲ್ಲ ಬಿಟ್ಲು. ಇನ್ನೇ ಇದೆ ಬೆಳಿಗ್ಗೆ ಬರೀ ದೊಡ್ಡದಾಗೆ ಓಡ್ಸಂದು ತಿಂತಾಳೆ ಅಷ್ಟೇ. ಮಧ್ಯಾಹ್ನ ರಾತ್ರಿ ಫುಲ್ ಬಾರಿಸ್ತಾಳೆ ಇಟ್ಕೊಂಡು. ಒಂಚೂರು ರೆಸ್ಪೆಕ್ಟೇ ಇಲ್ಲ ಗೈಸ್, ಫುಲ್ಲು ಅನ್ರೆಸ್ಪೆಕ್ಟ್ ನನಗಂತೂ ನಮ್ಮಮ್ಮನ ಕಡೆಯಿಂದ. ತಿನ್ನಬಾರ್ದು ಗೈಸ್, ತಪ್ಪ ತಿನ್ನೋದು. ಆಚೆ ತಿಂತಿಲ್ಲ, ಬರೀ ಮನೆ ಊಟ ತಿಂತಾ ಇದ್ದೀನಿ. ಅದಕ್ಕೋಸ್ಕರ ನೋಡಿ ನಮ್ಮಮ್ಮ ಹೆಂಗೆ ಹೇಳ್ತಾರೆ ಅಂತ. ಡಯಟ್ ಬಿಟ್ಲು, ಎಲ್ಲ ಬಿಟ್ಲು, ವಾಕಿಂಗ್ ಬಿಟ್ಲು. ಇದೇ ಗೈಸ್, ಇದಕ್ಕೋಸ್ಕರ ನಾನೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ ಹೆಲ್ತಿ, ಮನೇಲಿ ಜಾಸ್ತಿ ತಿನ್ನಬಾರ್ದು, ಪಕ್ಕ ವಾಕ್ ಮಾಡಬೇಕು, ವರ್ಕೌಟ್ ಮಾಡಬೇಕು, ಎಲ್ಲ ಮಾಡಬೇಕು ಅಂತ ಫುಲ್ಲು ಮೋಟಿವೇಶನ್ ತರಿಸ್ಕೊತಾ ಇದ್ದೀನಿ. ಆದರೆ ಇವತ್ತೊಂಚೂರು ಮಧ್ಯಾಹ್ನ ನಮ್ಮಮ್ಮ ರೊಟ್ಟಿ ಮತ್ತು ಟೊಮ್ಯಾಟೊ ಪಲ್ಯ ತಿನ್ಬಿಡೋದಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಈಗ ಮನೆಗೆ ಹೋಗ್ತಾ ಇದ್ವಿ ವಾಪಸ್. ನಾನು ನಮ್ಮಮ್ಮ ಒಂದು ಜ್ಯೂಸ್ ಕುಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ ಗೈಸ್. ಈಗಷ್ಟೇ ಮನೆಗೆ ಬಂದ್ವಿ. ಹೊಟ್ಟೆಯಲ್ಲಿ ತಾಳ ಆಗ್ತಾ ಇದೆ. ನಮ್ಮಮ್ಮ ನೋಡಿ ಗೈಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದು. ಸೊ ಇದು ನಮ್ಮ ಮನೆಯಲ್ಲಿ ಫೇಮಸ್. ನಮ್ಮಮ್ಮ ಇದಕ್ಕೆ ಫೇಮಸ್ಸು, ರೊಟ್ಟಿಗೆನೆ ಫೇಮಸ್ಸು ನಮ್ಮ ಮನೆಯಲ್ಲಿ. ಎಲ್ಲರಿಗೂ ಇಷ್ಟ ನಮ್ಮಮ್ಮ ಮಾಡೋ ರೊಟ್ಟಿ ಅಲ್ವೇನಮ್ಮ? ನಾವು ಅಪ್ಪ ಆ್ಯಕ್ಚುಲಿ ಮದುವೆ ಆಗಿದ್ದು ಹೊಸದ್ರಲ್ಲಿ ರಾತ್ರಿ 2 ಗಂಟೆಗೆ ಮಾಡಿಸ್ಕೊಂಡು ತಿಂದಿದ್ರಂತೆ ಈ ರೊಟ್ಟಿನ. ಸೊ ಈ ಥರ ಬಂದಿದೆ, ಸಖತ್ ಕ್ರಿಸ್ಪಿ ಆಗಿದೆ, ಸಖತ್ತಾಗಿದೆ. ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಓಕೆ. ಹಂಗಾಗಿ ಆ್ಯಕ್ಚುಲಿ ಏನಂದರೆ ಇದನ್ನು ಸ್ಟಾರ್ಟ್ ಮಾಡಿರೋದೊಂದು ನನ್ನ ತಂಗಿಗೆ ನಾನು ಇನ್ನೂ ಹೇಳಿಲ್ಲ. ಸೊ ಇವಾಗ ಹೇಳಬೇಕು ಅಂತಲೇ ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೆ, ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ. ಸೊ ಹೋಗ್ಬಿಟ್ಟು ಅವಳ ರಿಯಾಕ್ಷನ್ ಹೆಂಗಿರುತ್ತೆ, ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೆ. ಅವಳು ಏನಂತಳೋ, ಯಾಕಂದರೆ ಅವಳದೊಂಥರ ಇಷ್ಟ ಆಯಿತು ಗೈಸ್ ಈ ಥರ ಎಲ್ಲ ವ್ಲಾಗ್ ಮಾಡಬೇಕು. ನಾವು ಡೈಲಿ ಸ್ಯಾಮ್ಸಮೀರ್ ಇನ್ಸ್ಟಾ ಅವ್ರದ್ದು ಯೂಟ್ಯೂಬ್ ಚಾನಲ್ ನೋಡ್ತೀವಿ, ಎಷ್ಟೊಂದು ಜನ ಕ್ರಿಯೇಟರ್ಸ್ ಇನ್ ಯೂಟ್ಯೂಬ್ ಚಾನಲ್ ನೋಡ್ತೀವಿ. ಡೈಲಿ ಅವ್ರದ್ದು ಯೂಟ್ಯೂಬ್ ಬ್ಲಾಗ್ಸ್ ಆಗಲಿ ಎಲ್ಲ ನೋಡ್ತಾ ಇರ್ತೀವಿ ನಾನು ನನ್ನ ತಂಗಿ. ಸೊ ನೋಡೋಣ ಗೈಸ್ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನಾನು ಈ ಥರ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ. ಸೊ ನೋಡೋಣ ಬನ್ನಿ ಗೈಸ್, ಹೋಗೋಣ. ಸೊ ಓಕೆ ಗೈಸ್, ಸೊ ಬನ್ನಿ ಹೋಗೋಣ. ಈಗ ಹೋಗಿ ನಮ್ಮ ಅಜ್ಜಿ ಮನೆಗೆ ಹೋಗಿ ಆಮೇಲೆ ಅವಳ ರಿಯಾಕ್ಷನ್ ಹೆಂಗಿದೆ ಅಂತ ಹೇಳ್ಕೊಂಡು ಆಮೇಲೆ ತಕ್ಷಣ ನಾನು ಶಾಪಿಗೆ ಹೊರಡಬೇಕು. ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ಊಟ ಮಾಡೋಕ್ಕೆ ಅಂತ ಡೈಲಿ ನಾನು ಮನೆಗೆ ಮಧ್ಯಾಹ್ನ ಹೊತ್ತು ಬರ್ತೀನಿ, ಮುಗಿಸ್ಕೊಂಡು ಮತ್ತೆ ಅರೌಂಡ್ 3:30 4 o'clock ಮತ್ತೆ ಶಾಪಿಗೆ ಹೋಗ್ತೀನಿ. ಸೊ ಬನ್ನಿ ಬೇಗ ಹೋಗೋಣ, ಟೈಮ್ ಆಗೋದು. ಸೊ ಗೈಸ್ ನಾನು ಈಗಷ್ಟೇ ನಮ್ಮ ಅಜ್ಜಿ ಮನೆಗೆ ಬಂದೆ. ಇನ್ ದ ಸೆನ್ಸ್ ನನ್ನ ತಂಗಿ ಇಲ್ಲೇ ಇರೋದು. ಸೊ ರಿಯಾಕ್ಷನ್ ನೋಡೋಣ ಬನ್ನಿ ಗೈಸ್ ಹೆಂಗಿರುತ್ತೆ ಅಂತ. ಚಚ್ಚು ಏನು ಮಾಡ್ತಾ ಇದ್ಯಾ?
ಯಾವಾಗ್ಲೂ ಫೋನು ಗೈಸ್, ಫೋನ್ ಚಾರ್ಜ್ ಹಾಕೊಂಡು ಫೋನ್ ನೋಡೋ ಅಂತ ಏಕಾಗುತ್ತೆ ಏನಲ್ಲ, ಇಡೀ ಜಗತ್ತಲ್ಲಿ ಎಲ್ಲಾರು ಅದನ್ನೇ ಮಾಡೋದು. ವ್ಲಾಗ್ ಸ್ಟಾರ್ಟ್ ಮಾಡಿ. ಸೀರಿಯಸ್ಲಿ ನಿಜವಾಗ್ಲು ಪಕ್ಕ ನಿಜ. ನಾಳೆಯಿಂದ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಇದೀನಿ ಗೈಸ್. ಇದಕ್ ನಾನು ಎಷ್ಟು ಹೇಳಿದೀನಿ ಅಂದ್ರೆ ಅವಳಿಗೆ ಲೈಟಿಗೆ ಅಷ್ಟು ಸತಿ ಹೇಳಿದೀನಿ ಯೂಟ್ಯೂಬ್ ನಾನು ಹೇಳಿಲ್ವಾ ಗೈಸ್, ನನ್ನ ತಂಗಿನೇ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿರ್ತಾಳೆ ಅಂತ. ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಅವಳು, ಅವಾಗಿಂದ ಫಸ್ಟ್ ಇವಳ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನನಗೂ ನೀನು ಮಾಡೇ ಚುಚ್ಚು ಅಂತ, ನೀನು ಮಾಡೇ ಹಚ್ಚು ಅಂತ ಫುಲ್ಲು ನನಗೆ ಸಿಕ್ಕಾಪಟ್ಟೆ ಏನೇನೋ ಹೇಳಿ ಅಂದ್ರೂ ನನಗೇನು ಮಾಡಕ್ಕಾಗಿಲ್ಲ. ನಾವು ಮುಂಚೆ ಹೆಂಗೆ ಅಂದ್ರೆ ಯೂಟ್ಯೂಬ್ ಚಾನಲ್ ತರನೇ ವೆಲ್ಕಮ್ ಬ್ಯಾಕ್ ಅಂದ್ರೆ ನಾವು ಒಂಥರ ಹೆಂಗೆ ನಮ್ದು ಇಂಟ್ರೋ ಹೆಂಗಿತ್ತು ಗೊತ್ತಾ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಾಟ್ಸ್ಆಪ್ ಚಾನಲ್ ಅಂತ ಯೂಟ್ಯೂಬ್ ಚಾನಲ್ ಹೇಳ್ತಿರ್ಲಿಲ್ಲ. ಯಾಕೆಂದ್ರೆ ಎಲ್ಲ ಬರೀ ಫ್ಯಾಮಿಲಿ ಗ್ರೂಪ್ಸ್ ಹಾಕೊಂತಿದ್ವಿ, ಅದಕ್ಕೆ ವಾಟ್ಸ್ಆಪ್ ಚಾನಲ್. ನಿಂಗೆ ಏನ್ ಅನ್ಸ್ತಿದೆ? ನನಗೆ ಏನ್ ಅನ್ಸುತ್ತೆ ಅಂದ್ರೆ ನಾನು ಅವತ್ತಿಂದ ಹೇಳಿದ್ದೆಲ್ಲ ಅಟ್ಲೀಸ್ಟ್ ಇವಾಗ ಏನಂತಾರೆ ಪೂರೈಸ್ತಿದ್ಯಾ ಅಂತ ಅನ್ಸ್ತಿದೆ. ಮೇಜರ್ ಆಗಿ ನನ್ನ ತಂಗಿ ಆಸೆ ಇದು ಸಿಕ್ಕಾಪಟ್ಟೆ. ಸೊ ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಫಸ್ಟ್ ಡೇ ವ್ಲಾಗ್ ಹೆಂಗ್ ಬರುತ್ತೆ ಅಂತ. ಪರವಾಗಿಲ್ಲ ಗೈಸ್, ಎಷ್ಟು ಜನ ಆದ್ರೂ ನೋಡ್ಲಿ, ಏನಾದ್ರೂ ಆಗ್ಲಿ ನಾವು ಮಾಡ್ಬೇಕು ಅಂತ ಮಾಡ್ತಿದ್ದೀವಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್, ನಮ್ಮನ್ನ ಲೈಕ್ ಮಾಡಿ. ಮೇಜರ್ ಆಗಿ ನಂದು ಒಬ್ಳದೆ ಅಂತ ಅಲ್ಲ, ಇದು ನಂದು ನನ್ನ ತಂಗಿದು ಇಬ್ರದ್ದು ಸೇರ್ಸಿ. ಅಂಡ್ ಆಲ್ಸೋ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಬಾಂಡಿಂಗ್ ನೋಡ್ಬೇಕು ನೀವು. ಇನ್ನ ಬರುತ್ತೆ ಗೈಸ್, ಬರುತ್ತೆ, ಸಕ್ಕತ್ತಾಗಿರುತ್ತೆ. ನೀವೆಲ್ಲ ಫುಲ್ ಎಂಜಾಯ್ ಮಾಡ್ತೀರಾ. ನಮ್ಮ ಫ್ಯಾಮಿಲಿ ಅಂತೂ ಸಿಕ್ಕಾಪಟ್ಟೆ. ನಮ್ಮ ದೊಡ್ಡಪ್ಪ ಇದ್ದಿದ್ರೆ ಫಸ್ಟ್ ಗೊತ್ತಾಗಬೇಕಾಗಿತ್ತು, ನಮ್ಮ ದೊಡ್ಡಪ್ಪ ಎಷ್ಟು ಆಡ್ಕೊಂತಾರೆ ನಮ್ಮನ್ನ ಅಂತ. ಡೈಲಿ ಹಿಂಗೆ ಮಾಡ್ತಾ ಹೋಗ್ತಾ ಇರ್ತೀನಿ ಗೈಸ್. ಸೊ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಿಲ್ಲ ಗೈಸ್, ಇದು ನನ್ನ ತಂಗಿ ಡ್ರೆಸ್ ತರಿಸಿದ್ಲಂತೆ ಸವಾನಾಯಿಂದ. ಸೊ ಆಬ್ವಿಯಸ್ಲಿ ನನ್ನ ತಂಗಿ ಅದನ್ನು ಹೊಸ ಡ್ರೆಸ್ ತರಿಸಿದ್ರೆ ನಾನೇ ಫಸ್ಟ್ ಹಾಕ್ಕೊಂಡು ನೋಡೋದು ಅದನ್ನು ಹಿಂಗೆ ಕಾಣಿಸುತ್ತೆ ಅಂತ. ಸೊ ಈ ಥರ ಕಾಣಿಸ್ತಾ ಇದೆ ಗೈಸ್. ಎಷ್ಟು ಚೆನ್ನಾಗಿದೆ ಈ ಔಟ್ಫಿಟ್ ಅಂತ ಕಮೆಂಟ್ ಮಾಡಿ ಗೈಸ್. ಲಿಂಕ್ ಅಂತ ಕಮೆಂಟ್ ಮಾಡಿ. ಏನಾರ ಈ ಡ್ರೆಸ್ಸಿನ ಲಿಂಕ್ ಏನಾರ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಸೊ ಇಲ್ಲಿಗೆ ಅಷ್ಟೇ ಗೈಸ್. ನಾನಿವಾಗ ಮತ್ತೆ ಶಾಪಿಗೆ ಬಂದು ಒಂದು ಕಾಫಿ ಕುಡಿದು ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಎಲ್ಲ ಮುಗಿಸಿ, ಸೊ ಇವೆಲ್ಲ ಕ್ಲೀನ್ ಎಲ್ಲ ಮಾಡಿ ಇವತ್ತಿಂದೆಲ್ಲ ಮತ್ತೆ ಫುಲ್ ಕೆಲಸ ಮುಗಿಸಿ ಮತ್ತೆ ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ ಗೈಸ್. ನಿಮ್ಗೇನಾರ ಈ ವ್ಲಾಗ್ ಏನಾರ ಇಷ್ಟ ಆಗಿದ್ರೆ, ಈ ಮಿನಿ ವ್ಲಾಗ್ ಆಗಲಿ ಯೂಟ್ಯೂಬ್ ವ್ಲಾಗ್ ಆಗಲಿ, ನಿಮ್ಗೇನಾರ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾರ ಇಂಪ್ರೂವ್ಮೆಂಟ್ಸ್ ಏನಾರ ಮಾಡ್ಕೊಳ್ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.